ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆ್ಯಂಡ್ ಈ ವಿಡಿಯೋ ಯಾವುದ್ರ ಬಗ್ಗೆ ಅಂತ ಹೇಳಿದ್ರೆ, ಲಾಸ್ಟ್ ಟೈಮ್ 2 ವಿಡಿಯೋಸ್ ಮಾಡಿ ಹಾಕಿದ್ದೆ ಕಂಟೈನರ್ ಹೌಸಿಂದು. ಅದ್ರದ್ದು ತುಂಬ ಜನಕ್ಕೆ ತುಂಬಾ ಕ್ವೆಶನ್ಸ್ ಬಂದಿದೆ. ಆ್ಯಂಡ್ ನೀವು ಕೊಟ್ಟಿರೋ ಮ್ಯಾಸಿವ್ ರೆಸ್ಪಾನ್ಸಿಗೆ ಸಿಕ್ಕಾಪಟ್ಟೆನೇ ಖುಷಿಯಾಗಿದೆ. ಡೆಫಿನೆಟ್ಲಿ ನಾನಂತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಮಟ್ಟಿಗೆ ರೆಸ್ಪಾನ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು. ನಾನು ಆ್ಯಕ್ಚುಲಿ ವಿಡಿಯೋ ಮಾಡಿದಾಗ ಜಸ್ಟ್ ರ್ಯಾಂಡಮ್ ಆಗಿನೇ ವಿಡಿಯೋ ಮಾಡಿ ಹಾಕಿದ್ದು. ಬೇಸಿಕ್ ನನಗೇನು ಅನ್ನಿಸ್ತು ಅಷ್ಟು ಇನ್ಫಾರ್ಮೇಷನ್ಸ್ನ ಕೊಟ್ಟಿದ್ದೆ. ಬಟ್ ಅದ್ರದ್ದು ಇನ್ನೂ ಡೀಟೇಲ್ಡ್ ಇನ್ಫಾರ್ಮೇಷನ್ಸ್ ಎಲ್ಲ ಬೇಕು ಅಂತೆಲ್ಲ ಕೇಳಿದ್ದಾರೆ. ಆ್ಯಂಡ್ ಇನ್ಸ್ಟಾ ಆಗಿರ್ಬೋದು, ಯೂಟ್ಯೂಬಲ್ಲಿ ಆಗಿರ್ಬೋದು, ಕಮೆಂಟ್ಸು, ಲೈಕ್ಸ್ ಎಲ್ಲ ನೋಡಿ ನನಗೇನೆ ಒಂಥರ ಏನು ಹೇಳೋದು, ಸಿಕ್ಕಾಪಟ್ಟೆನೇ ಸರ್ಪ್ರೈಸ್ ಆಗೋಗಿದೆ. ಇಷ್ಟೊಂದು ಇದಾಗಿದೆಯಾ ಅಂತ ಹೇಳ್ಬಿಟ್ಟು ಅದೆಲ್ಲದಕ್ಕೂ ನಿಮಗೆ ತುಂಬಾ ಥ್ಯಾಂಕ್ಸ್. ಆ್ಯಂಡ್ ಅಫ್ಕೋರ್ಸ್ ಪಾಸಿಟಿವ್ ನೆಗೆಟಿವ್ ಎರಡೂ ಥರನೂ ಕಮೆಂಟ್ ಬಂದಿದೆ. ಇರ್ತಾರಲ್ಲ ಕೆಲವರು, ಇನ್ನೊಬ್ಬರು ವೀಡಿಯೋಸಿಗೆ ಹೋಗಿ ನಾನು ನೆಗೆಟಿವ್ ಆಗಿ ಅಥವಾ ಏನಾದರೂ ಅವರಿಗೆ ಟಾಂಟ್ ಮಾಡೋ ಥರ ಕಮೆಂಟ್ ಮಾಡೋದು ನನ್ನ ಜನ್ಮಸಿದ್ಧ ಹಕ್ಕು ಅನ್ನೋ ರೀತಿಯಲ್ಲಿ ಕೂಡ ಬಂದು ಕೆಲವರು ಮೆಸೇಜ್ ಮಾಡ್ಯಾರೆ. ಅಂಥವರಿಗೆಲ್ಲ ನಾನು ಇಷ್ಟೇ ನಂದು ಉತ್ತರ. ಆ್ಯಂಡ್ ತುಂಬ ಜನ ಒಳ್ಳೊಳ್ಳೆ ಏನು ಹೇಳೋದು ಸಜೆಷನ್ಸ್ನ ಕೊಟ್ಟಿದ್ದೀರ, ಈ ಮನೇನ ಹೇಗೆ ಮೇಂಟೈನ್ ಮಾಡೋದು ಅದನ್ನೆಲ್ಲ ನಾನು ಡೆಫಿನೆಟ್ಲಿ ಅದನ್ನು ರಿಸೀವ್ ಮಾಡ್ಕೊಳ್ತೀನಿ. ಆ್ಯಂಡ್ ತುಂಬ ಜನ ಅದ್ರದ್ದು ಪ್ರೈಸು ಅದ್ರದ್ದೆಲ್ಲ ಡೀಟೇಲ್ಸ್ ಇನ್ನೂ ಹೇಳಿ ಕಾಂಟ್ಯಾಕ್ಟ್ ನಂಬರ್ ಕೊಡಿ ಅಂತ ಹೇಳಿದರೆ ನಾನು ಮೆಸೇಜ್ನ ಪಿನ್ ಮಾಡಿದ್ದೀನಿ. ಕೆಲವರು ಅದನ್ನು ನೋಡಿಕೊಂಡು ಅವರಿಗೆ ಕಾಂಟ್ಯಾಕ್ಟ್ ಕೂಡ ಮಾಡಿದ್ದೀರಂತೆ. ಆ್ಯಂಡ್ ಅವರೂ ಕೂಡ ನಿಮಗೆ ಥ್ಯಾಂಕ್ ಯು ಹೇಳಿದ್ದಾರೆ. ಆ್ಯಂಡ್ ಇದು ಯಾವುದೇ ಥರ ಪ್ರಮೋಷನ್ ವಿಡಿಯೋ ಅಲ್ಲ, ನಾನು ಪರ್ಚೇಸ್ ಮಾಡಿರೋದು ನನ್ನ ಜೆನ್ಯೂನ್ ರಿವ್ಯೂಸ್ನ ನಿಮಗೆ ಕೊಡ್ತಾ ಇದ್ದೀನಿ ಅಷ್ಟೇನೇನೆ. ಯಾಕೆ ತೊಗೊಂಡ್ವಿ ಅಂತ ಹೇಳಿ ನಾನು ಆಲ್ರೆಡಿ ವಿಡಿಯೋನಲ್ಲಿ ಮೆನ್ಷನ್ ಮಾಡಿದ್ದೀನಿ. ಅಂದರೂ ಕೂಡ ತುಂಬ ಜನ ಮೆಸೇಜು ಮತ್ತು DM ಅಲ್ಲಿ ಕೇಳ್ತಾ ಇದ್ದಾರೆ ಏನಕ್ಕೆ ಪರ್ಚೇಸ್ ಮಾಡಿದ್ರಿ ಅಂತೆಲ್ಲ ಅಂತ. ಆ ವಿಡಿಯೋಗಳಲ್ಲಿ ಹೇಳ್ದಂಗೆ ನಾವು ನಮ್ಮ ಮನೇನ ಡೆಮಾಲಿಷ್ ಮಾಡಿದ್ದೀವಿ. ಸೊ ನಾವು ಇರಲಿಕ್ಕೆ ಒಂದು ಮನೆ ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ಒಂದು ಈ ಕಂಟೈನರ್ ಹೌಸ್ನ ತೊಗೊಂಡಿದ್ದೀವಿ. ಸೊ ಬಾಡಿಗೆ ಮನೆ ಇಲ್ಲೇ ಹತ್ರದಲ್ಲೆಲ್ಲೂ ಸಿಗೋದಿಲ್ಲ. ಮತ್ತು ಅಮ್ಮ ಕೂಡ ರೆಡಿ ಇರಲಿಲ್ಲ ಹೋಗಿ ಬಾಡಿಗೆ ಮನೆಯಲ್ಲಿ ಇರೋದು ಅಥವಾ ಇಲ್ಲೇ ಇರೋಂಥ ರಿಲೇಟಿವ್ ಮನೆಗಳಲ್ಲಿರೋದು ಅಥವಾ ಏನು ಹೇಳೋದು ಒಂದು ಅದನ್ನು ಅಮ್ಮ ಒಪ್ಕೊಳ್ಳಲಿಲ್ಲ. ಸೊ ಅಮ್ಮನಿಗೆ ಒಂದು ಶೆಡ್ ಹಾಕಿ ಕೊಡೋದಾಗಲಿ ಅಲ್ಲಿ ಅಮ್ಮ ಕಂಫರ್ಟಬಲ್ ಆಗಿರಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಈ ಅಮ್ಮನಿಗೋಸ್ಕರ ನಾನು ಈ ಮನೇನ ಪರ್ಚೇಸ್ ಮಾಡಿ ಇಲ್ಲಿಟ್ಟಿದ್ದೀನಿ. ಇದು ನನಗೆ ನಾನು ಈ ಥರ ಮನೆ ಬೇಕು ಅಂತೇಳಿ ಹುಡುಕಿದಾಗ ಬಂದು ಗೂಗಲಲ್ಲಿ ಸರ್ಚ್ ಮಾಡಿರೋದು ನೋಡು, ನನಗೆ ತುಂಬಾ ಆಪ್ಷನ್ಸ್ಗಳು ಬಂತು ಬ್ಯಾಂಗ್ಳೂರು ಸರೌಂಡಿಂಗಲ್ಲೆಲ್ಲ. ಅಲ್ಲಿ ಹೋಗಿ ವಿಚಾರಿಸಿದಾಗ ಬಂದು ರಿವ್ಯೂಸ್ ಎಲ್ಲ ನೋಡಿದಾಗ ಬಂದು ನನಗೆ ನಾನೇನು ಏಮ್ ಆಫೀಸ್ ಆ್ಯಂಡ್ ಸೊಲ್ಯೂಷನ್ಸ್ ಅಂತ ಏನಿದೆ ನಾನು ಅಲ್ಲಿ ನನಗೆ ಹೋಗಿ ನೋಡಿದ್ದು. ಹಸ್ಬೆಂಡ್ ಒಬ್ಬರು ಪರ್ಸನ್ನ ಕಾಂಟ್ಯಾಕ್ಟ್ ಮಾಡಿದ್ರು, ಅವ್ರ ಫ್ಯೂ ಡೀಟೇಲ್ಸ್ ಎಲ್ಲ ನಮಗೆ ವಾಟ್ಸಪ್ಪಲ್ಲಿ ಕಳಿಸಿದ್ರು. ಅದನ್ನು ಆದಮೇಲೆ ನಾವು ಹೋಗಿ ಅದು ಮೇನ್ ಏನು ಆಫೀಸ್ ಇದೆ, ಅದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಏನಿದೆ ಅಲ್ಲೇ ಹೋಗಿ ನೋಡಿದ್ವಿ. ಅಲ್ಲಿ ರೆಡಿಯಾಗಿರೋ ಕೆಲವೊಂದು ಮನೆ ಎಲ್ಲ ನೋಡಿದ್ಮೇಲೆ ನಮಗೆ ಬಂದು ಈ ಮನೆನ ಸೈಜ್ನ ತೊಗೊಂಡ್ವಿ. ಯಾಕಂದರೆ ನಮ್ಮ ಬಡ್ಜೆಟಿಗೆ ಇದು ರೀಸ್ನಬಲ್ ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾವು ಇದನ್ನು ತೊಗೊಂಡ್ವಿ. ನಮ್ಮ ಮನೆ ಸೈಜ್ ಬಂದು 24/12 ತೊಗೊಂಡಿದ್ದೀನಿ. 288 ಸ್ಕ್ವೇರ್ ಫೀಟ್ ಬರುತ್ತೆ ಇದು. ನನಗೆ ಇದು ಬಂದು 3.5 lakhs ಬಿತ್ತು. ಇದು ಅಂದರೆ ಮೇಯ್ನ್ ಬರೀ ಮನೆಗೆ. ಇನ್ನು ಟ್ರಾನ್ಸ್ಪೋರ್ಟೇಷನು GST ಬಂದು ಎಕ್ಸ್ಟ್ರಾ ಬಿತ್ತು ನನಗೆ. ಟ್ರಾನ್ಸ್ಪೋರ್ಟೇಷನು ಅರೌಂಡ್ 300 ಕಿಲೋಮೀಟರ್ಸಿಂದ ನಾವು ತರಿಸ್ಕೊಂಡಿರೋದ್ರಿಂದ ಅದೇ ಒಂದು 35,000 to 40,000ವರೆಗೂ ಬಿತ್ತು ನಮಗೆ. GST ಬಂದು 70,000ವರೆಗೂ ಬಂತು ಇದು ನಮಗೆ. GST ಬರುತ್ತೆ ಅಲ್ವಾ, ಅದನ್ನು ನೀವು ಕ್ಲೈಮ್ ಮಾಡಿಕೊಂಡ್ರೆ ಆ ದುಡ್ಡು ನಿಮಗೆ ಕ್ಲೈಮ್ ಆಗುತ್ತೆ. ಇನ್ನೂ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ನಿಮಗೆ ಯಾರಾದರೂ ಟ್ರೈಲರ್ ಅವ್ರು ಯಾರಾದರೂ ಪರಿಚಯ ಇತ್ತು ಅಂದರೆ ಅವ್ರ ಥ್ರೂನಲ್ಲಿ ನೀವು ತೊಗೊಬಂದರೆ, ಅಥವಾ ಇವಾಗ ಒಂದು ಕಡೆ ಡಂಪ್ ಮಾಡಿಬಿಟ್ಟು ಖಾಲಿ ಟ್ರೈಲರ್ ಹೋಗ್ತಿರುತ್ತೆ. ಸೊ ಆ ಟ್ರೈಲರ್ನ ನೀವೇನಾದರೂ ಬುಕ್ ಮಾಡಿಕೊಂಡ್ರೆ ನಿಮಗೆ ಇನ್ನೂ ಕಮ್ಮಿನಲ್ಲೇ ಆಗುತ್ತೆ. ಡಿಪೆಂಡ್ಸ್ ಆನ್ ನಿಮ್ಮ ಕಿಲೋಮೀಟರ್ಸು ಪರಿಚಯದವ್ರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಟ್ಟು ಮೇಯ್ನ್ ಮನೆಗೆ ನಾವು ಕೊಟ್ಟಿದ್ದು ಬಂದು 3.5 lakhs ಕೊಟ್ಟಿದ್ದು. ಪ್ಲಸ್ ಇದು ಇನ್ನೊಂದು ಲಕ್ಷ ನಮಗೆ ಎಕ್ಸ್ಟ್ರಾ ನಮಗೆ ಈ ಮನೆ ಬುಕ್ ಮಾಡಿ ವಿತಿನ್ 12 to 13 ಡೇಸಲ್ಲೇ ಈ ಮನೆನ ಡೆಲಿವರಿ ಮಾಡಿದ್ರು. ನಾವು ಅರ್ಜೆಂಟ್ ಇದೆ ಅಂತ ಕೇಳಿದ್ವಿ, ಯಾಕಂದರೆ ನಮಗೆ ಬಂದು ತುಂಬಾ ಶಾರ್ಟ್ ಪೀರಿಯಡ್ ಇತ್ತು. ನಮ್ಮದು ಹಳೆ ಮನೆ ಡೆಮಾಲಿಷ್ ಮಾಡಲೇಬೇಕಾಗಿದ್ದರಿಂದ ಹಾಗಾಗಿ ನಮಗೆ ಬೇಗನೆ ಬೇಕು ಅಂದಿದ್ದರಿಂದ ನಮಗೆ ಬೇಗನೆ ಮಾಡಿ ಕೊಟ್ಟರು ಅವರು.
ಆ್ಯಂಡ್ ಡೈಲಿ ಅಪ್ಡೇಟ್ಸ್ ಕಳಿಸ್ತಾ ಇರ್ತಾರೆ ನಿಮಗೆ ಮೊಬೈಲಲ್ಲಿ. ಆ್ಯಂಡ್ ನೀವು ಕೂಡ ಹೋಗಿಬಿಟ್ಟು ಅಂದರೆ ಬ್ಯಾಂಗ್ಳೂರು ನಿಯರ್ ಬೈ ಇದ್ದರೆ ಹೋಗಿ ನೋಡ್ಕೋಬೋದು. ಆ್ಯಂಡ್ ನಾವು ಕೂಡ ಹೋಗಿ ಒಂದು 2-3 ಸತಿ ನೋಡಿದ್ವಿ. ಟೈಲ್ಸ್ ಕಲರ್ ಸೆಲೆಕ್ಷನ್ ಆಗಿರ್ಬೋದು ಆ್ಯಂಡ್ ಇದು MDF ಶೀಟ್ಸಿಂದ ಸೆಲೆಕ್ಷನ್ ಆಗಿರ್ಬೋದು, ಅದೆಲ್ಲ ನಾವು ಹೋಗಿ ನೋಡಿದ್ವಿ. ಮತ್ತು ಎಲೆಕ್ಟ್ರಿಕಲ್ ಪಾಯಿಂಟ್ಸ್ಗಳು ನಮಗೆ ಎಲ್ಲೆಲ್ಲಿ ಬೇಕು, ಏನಾದರೂ ಎಕ್ಸ್ಟ್ರಾ ಏನಾದರೂ ಬೇಕಾ, ಅದನ್ನು ಎಲ್ಲ ನಾವು ಹೋಗಿ ಅಲ್ಲಿ ನೋಡಿ ನೆನೆ ಹೇಳಿದ್ವಿ ಆ್ಯಕ್ಚುಲಿ. ಇದು ಬಂದು ಏನು ಹೇಳೋದು, KR ಪುರಂ ಮೆಟ್ರೋ ಸ್ಟೇಷನಿಂದ ಟುವರ್ಡ್ಸ್ ಹೊಸಕೋಟೆ, ಆಲ್ಮೋಸ್ಟ್ ಹೊಸಕೋಟೆನೆ ಅಂತಲೇ ಹೇಳ್ಬೋದು. ಅಲ್ಲಿ ನಿಂಬೆಕಾಯಿಪುರ ಅಂತ ಒಂದು ಸಿಗತ್ತೆ. ಸೊ ಅಲ್ಲಿ ನಾನು ಸೈಯದ್ ಅಂತ ಹೇಳಿ ಒಬ್ಬರು ಪರ್ಸನ್ನ AM ಆಫೀಸ್ ಆ್ಯಂಡ್ ಸೊಲ್ಯೂಷನ್ಸ್ ಏನಂತಿದೆ, ಅಲ್ಲಿ ಸೈಯದ್ ಅನ್ನೋ ಒಬ್ಬರು ಪರ್ಸನ್ನನ್ನು ನಾನು ಕಾಂಟ್ಯಾಕ್ಟ್ ಮಾಡಿ ಅವರು ನಮಗೆ ಇದನ್ನು ಮಾಡಿಕೊಟ್ಟಿದ್ದು. ಕೆಲವರು ಕಮೆಂಟಲ್ಲೂ ಹೇಳಿದ್ದಾರೆ ಅವರೇ ಬೇಕಾ ಇವರೇ ಬೇಕಾ ಅಂತೆಲ್ಲ ಅಂತ. ಅದು ಅವ್ರವ್ರ ಮೆಂಟಾಲಿಟಿಗೆ ತಕ್ಕಂಗೆ ಅವ್ರು ಮಾತಾಡ್ತಾರೆ. ಸೊ ಅದ್ರ ಬಗ್ಗೆ ನಾನು ಯಾವುದೇ ಥರ ಕಮೆಂಟ್ ಮಾಡಲಿಕ್ಕೆ ಹೋಗೋದಿಲ್ಲ ನಾನು. ಯಾಕಂದರೆ ಅವ್ರವ್ರ ಪರ್ಸೆಪ್ಷನ್ ಅದು. ನಿಮಗೆ ಅವರೇ ಬೇಕು ಇವರೇ ಬೇಕು ಅಂತ ಹೇಳಿದ್ರೆ ನಿಮಗೆ ಯಾರು ಕಂಫರ್ಟಬಲ್ ಅನಿಸುತ್ತೋ ಅಥವಾ ನೀವು ಕಂಫರ್ಟಬಲ್ ಆಗಿರೋ ಮ್ಯಾನುಫ್ಯಾಕ್ಚರರ್ ಹತ್ರ ನೀವು ಹೋಗಿ ಮಾಡಿಸ್ಕೋಬೋದು. ಸೊ ನಾನು ತೊಗೊಂಡಿರುವಂತಹ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ನ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದು ಬಂದು ಹೇಗೆ ಮಾಡ್ತಾರೆ ಏನು ಅನ್ನೋದನ್ನು ಕೂಡ ನಾನು ನಿಮಗೆ ಈ ವಿಡಿಯೋನಲ್ಲಿ ವಿತ್ ಫೋಟೋಸ್ನ ಕಳಿಸ್ತೀನಿ. ಅವರು ನಮ್ಮ ಮನೇನ ನನಗೆ ಏನು ಫೋಟೋಸ್ ಕಳಿಸಿದ್ರು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇನ್ನೊಂದು ಖಂಡಿತ ಹೇಳಲೇಬೇಕು. ಆ್ಯಂಡ್ ನಮ್ಮ ಮೊದಲನೇ ವೀಡಿಯೋದಲ್ಲೇನೇ ನಾನು ರೇಟ್ ಹೇಳಿಲ್ಲ ಅಂತ ಎಲ್ಲರೂ ಕಮೆಂಟ್ ಮಾಡ್ತಾ ಇದ್ದೀರಾ. ಆ್ಯಕ್ಚುಲಿ ನಾನು ವೀಡಿಯೋ ಸ್ಟಾರ್ಟ್ ಮಾಡಿ ಅಂದರೆ ಯೂಟ್ಯೂಬರ್ ಆಗಿ ವೀಡಿಯೋ ಸ್ಟಾರ್ಟ್ ಮಾಡಿ ಇನ್ನೂ 4-5 ಮಂತ್ಸ್ ಅಷ್ಟೇ ಆಗಿರೋದು. ನಾನು ಯಾವುದೇ ಥರ ಪ್ರೋ ಯೂಟ್ಯೂಬರ್ ಅಲ್ಲ. ಸೊ ಹಾಗಾಗಿ ನನಗೆ ಆ ವಿಡಿಯೋ ಮಾಡಿದಾಗ ಇಷ್ಟೊಂದು ವೈರಲ್ ಆಗುತ್ತೆ, ಇಷ್ಟೊಂದು ಜನ ಕ್ವೆಶನ್ಸ್ ಕೇಳ್ತಾರೆ ಅನ್ನೋದು ಯಾವುದೇ ಥರ ಮೈಂಡಲ್ಲಿ ಇರಲಿಲ್ಲ. ಸೊ ಹಾಗಾಗಿ ಕ್ಯಾಶುಲಾಗಿ ಏನೇನು ಇನ್ಫಾರ್ಮೇಷನ್ ಕೊಡಬೇಕಿತ್ತು ನಾನು ಅದರಲ್ಲಿ ಕೊಟ್ಟಿದ್ದೀನಿ ನಾನು. ಆ್ಯಂಡ್ ಕಮೆಂಟಲ್ಲೂ ಕೂಡ ತುಂಬ ಜನಕ್ಕೆ ನಾನು ರಿಪ್ಲೈ ಮಾಡಿದ್ದೀನಿ ಇಷ್ಟಿಷ್ಟು ಆಗಿದೆ ಅಂತಂದು ಅಂತ. ಬಟ್ ಅದಾದಮೇಲೂ ತುಂಬ ಜನ ರಿಪ್ಲೈ ಮಾಡಿಲ್ಲ, ಅಮೌಂಟ್ ಹೇಳಿಲ್ಲ, ಹಾಗೆ ಹೇಗೆ ಅಂತ ಹೇಳಿದ್ರೆ ನಾನು ಸೆಕೆಂಡ್ ವೀಡಿಯೋದಲ್ಲಿ ನಾನು ಅಮೌಂಟ್ನ ಮೆನ್ಷನ್ ಮಾಡಿದ್ದೀನಿ. ಬಟ್ ಸ್ಟಿಲ್ ಅದ್ರ ಕೆಳಗಡೆ ನೀವು ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿಲ್ಲ ಅಂತ ಹೇಳ್ತಿದ್ದೀರಾ. ಸೊ ನಾನು ಅದಕ್ಕೆ ನಿಮ್ಮೆಲ್ರಿಗೂ ಸಾರಿ ಅಂತ ಕೇಳ್ತೀನಿ. ಯಾಕಂದರೆ ನನಗೆ ಅಷ್ಟೊಂದು ಯಾವ್ದು ಹೇಳಬೇಕು ಯಾವ್ದು ಹೇಳಬಾರ್ದು ಅನ್ನೋದು ಗೊತ್ತಿಲ್ಲದಲೇ ಇರೋದ್ರಿಂದ ನನ್ನ ಕೈಲಿ ಯಾವ್ದು ಇನ್ಫಾರ್ಮೇಷನ್ಸ್ ಕೊಡಬೇಕು ಅಂತ ಮೈಂಡಿಗೆ ಬಂದಿದೆಯೋ ನಾನು ಅದನ್ನೆಲ್ಲ ಮ್ಯಾಕ್ಸಿಮಮ್ ಇನ್ಫಾರ್ಮೇಷನ್ಸ್ನ ಕೊಟ್ಟಿದ್ದೀನಿ. ಆ್ಯಂಡ್ ಆ ವಿಡಿಯೋದಲ್ಲಿ ನಾನು ಮೆಸೇಜಸ್ನ ಪಿನ್ ಕೂಡ ಮಾಡಿದ್ದೀನಿ, ಕಾಂಟ್ಯಾಕ್ಟ್ ಮಾಡಿ ಪರ್ಸನ್ನ ಅಂತ ಹೇಳ್ಬಿಟ್ಟು ಅಂಥೇಳಿ. ಕೆಲವರು ಅದನ್ನು ನೋಡಿದ್ದೀರಾ, ಕೆಲವರು ಅದನ್ನು ನೋಡಿಲ್ಲ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಯೂಟ್ಯೂಬಲ್ಲಿ ಆಗಿರ್ಬೋದು ತುಂಬ ಜನ ನನಗೆ ಮೆಸೇಜಸ್ ಮಾಡಿದ್ದೀರಾ. ಪರ್ಸ್ನಲಾಗಿ DM ಕೂಡ ಬಂದಿದೆ. ಸೊ ಎಲ್ರಿಗೂ ನಾನು ರಿಪ್ಲೈ ಅಂತೂ ಮಾಡಲಿಕ್ಕಾಗಿಲ್ಲ. ಆ್ಯಂಡ್ ಅಫ್ಕೋರ್ಸ್ ನನ್ನ ಕೈಲಿ ಎಷ್ಟು ಜನಕ್ಕಾಗಿದೆ ಮ್ಯಾಕ್ಸಿಮಮ್ ಜನಕ್ಕೆ ನಾನು ಅದನ್ನು ರಿಪ್ಲೈ ಮಾಡಿದ್ದೀನಿ. ರಿಪ್ಲೈ ಮಾಡದಿರೋ ಇರೋರಿಗೆ ದಯವಿಟ್ಟು ಕ್ಷಮಿಸಿ ಅಂತಲೇ ಕೇಳ್ಕೊಳ್ತೀನಿ. ಯಾಕಂದರೆ ತುಂಬ ಮೆಸೇಜ್ ಬಂದಿದ್ದರಿಂದ ಅಂದರೆ ನಾನು ವಿಡಿಯೋ ಪೋಸ್ಟ್ ಮಾಡಿ ಒಂದು ದಿನಕ್ಕೇನೆ ತುಂಬಾ ಕಮೆಂಟ್ಸು ವ್ಯೂಸ್ ಎಲ್ಲ ಬಂದುಬಿಡ್ತಲ್ಲ. ಅಟ್ಲೀಸ್ಟ್ ಒನ್ ಡೇ ನನಗೆ ಅದೇನು ಅನ್ನಿಸ್ಬಿಡ್ತು ಅಂದರೆ ಏನು ಇಷ್ಟೊಂದು ರೆಸ್ಪಾನ್ಸ್ ಬರ್ತಿದೆ ಅನ್ನೋದು ನಾನೇ ಶಾಕಲ್ಲಿದ್ದೆ. ಸೊ ಆ ಶಾಕಿಂದ ಹೊರ ಬರೋಕ್ಕೆ ನಂಗೆ ಒಂಚೂರು ಟೈಮ್ ಆಯಿತು. ಸೊ ಹಾಗಾಗಿ ರಿಪ್ಲೈ ಮಾಡೋದು ನಿಧಾನ ಆಯಿತು ಅಷ್ಟೇ, ಬೇರೆ ಇನ್ಯಾವ ರೀಸನೂ ಇಲ್ಲ. ಈ ಇನ್ಫಾರ್ಮೇಷನ್ನ ನಾನು ಆಲ್ರೆಡಿ ಮುಂಚಿನ 2 ವೀಡಿಯೋಗಳಲ್ಲೂ ಕೊಟ್ಟಿದ್ದೀನಿ. ಬಟ್ ಸ್ಟಿಲ್ ಅಂದ್ರೂ ತುಂಬ ಜನ ಮೆಸೇಜಸ್ಸಲ್ಲಿ ಕೇಳ್ತಾನೆ ಇರೋದ್ರಿಂದ ನಾನು ಇದನ್ನು ಮತ್ತೆ ಹೇಳ್ತಿದ್ದೀನಿ. ಅಫ್ಕೋರ್ಸ್ ಇದು ಕೆಲವರಿಗೆ ಇದು ಸಾಕಮ್ಮ ರಾಮಾಯಣ ಅಂತ ಅನ್ನಿಸ್ಬೋದು, ಮತ್ತು ಹಾಗೆ ಕೂಡ ಕಮೆಂಟ್ ಕೂಡ ಮಾಡಿದ್ದೀರಾ. ಬಟ್ ಕೆಲವರಿಗೆ ಈ ಇನ್ಫಾರ್ಮೇಷನ್ ಬೇಕಾಗಿರೋದ್ರಿಂದ ನಾನು ಮತ್ತೆ ಈ ಮೆಸೇಜಸ್ನ ರಿಪೀಟ್ ಮಾಡ್ತಾ ಇದ್ದೀನಿ. ಹೇಳ್ದಂಗೆ ಇದು 3.5 lakhs ಬಿತ್ತು ನಮಗಿದು ಅಮೌಂಟು. ಆ್ಯಂಡ್ ಅದೇ GST ಟ್ರಾನ್ಸ್ಪೋರ್ಟೇಷನ್ ಎಲ್ಲ 1 ಲಕ್ಷ ಆಯಿತು ನಮಗೆ. ಇಲ್ಲಿ ಮನೆ ಮುಂದೆ ಏನು ಗಾರೆ ಮತ್ತು ಸಿಂಟೆಕ್ಸು ಅದ್ರದ್ದೆಲ್ಲ ಸೇರಿ ಇನ್ನೊಂದು ಸ್ವಲ್ಪ ಅಮೌಂಟ್ ಆಯಿತು ನಮಗೆ. ಅದು ನಮ್ಮ ಇಷ್ಟದ ಮೇಲೆ ನಾವು ಮಾಡ್ಕೊಂಡು ಹಾಗೆ ಮಾಡಲೇಬೇಕು ಅಂತ ಕಂಪಲ್ಸರಿ ಏನಿಲ್ಲ. ಸೊ ನಮ್ಮ ಅನುಕೂಲಕ್ಕೆ ಬೇಕಿತ್ತು, ನಾವು ಮಾಡ್ಕೊಂಡ್ರಿ. ಮತ್ತು ಇನ್ನೊಂದು ಸ್ವಲ್ಪ ಜನ ಎಂತ ಕಮೆಂಟ್ ಮಾಡಿದ್ದೀರಾ ಅಂತ ಕೇಳಿದ್ರೆ, ಇದ್ರ ಬದಲು ನಾರ್ಮಲ್ ಹಲೋ ಬ್ರಿಕ್ಸಲ್ಲಿ ಮನೆಯೇ ಕಟ್ಬಿಡ್ಬೋದಿತ್ತು, ಶೀಟ್ ಮನೆಯೇ ಹಾಕ್ಕೊಬಿಡ್ಬೋದಿತ್ತು ಅಂತೆಲ್ಲ ಹೇಳಿದ್ದೀರಾ. ನಂಗೆ ಅನಿಸೋದು 4.5 to 5 lakhs ಒಳಗಡೆ ಈ ಮನೆ ಹಲೋ ಬ್ರಿಕ್ಸಿಂದ ಏನಿದೆ ಅದು ಕಂಪ್ಲೀಟ್ ಆಗುತ್ತೋ ಇಲ್ಲೋ ಅನ್ನೋದು ನಂಗೆ ಐಡಿಯಾ ಇಲ್ಲ ಅಷ್ಟು. ಮತ್ತು ನಮಗೆ ತುಂಬ ಶಾರ್ಟ್ ಪೀರಿಯಡಲ್ಲಿ ಬೇಕಾಗಿರೋದ್ರಿಂದ ನಾನು ಈ ಮನೆಯೇ ಪ್ರಿಫರ್ ಮಾಡಿದೆ. ಆ್ಯಂಡ್ 5 lakhsಲ್ಲಿ ನೀವು ಆ ಮನೆಯನ್ನು ಕಟ್ಟಿದ್ರೂ ಈ ಮನೇಲಿ ಇರೋಷ್ಟು ಕಂಫರ್ಟ್ ನನಗೆ ಆ ಮನೆಯಲ್ಲಿ ಸಿಗತ್ತೆ ಅನ್ನೋಂಥದ್ದು ಅಷ್ಟು ಶ್ಯೂರ್ ಇಲ್ಲ. ಸೊ ಹಾಗಾಗಿ ನಾನು ಈ ಮನೆಯೇ ನನಗೆ ಕಂಫರ್ಟಬಲ್ ಆಗಿದೆ. ಯಾವುದೇ ಥರ ಇಲ್ಲೇನು ಪ್ರಾಬ್ಲಮ್ ಏನಿಲ್ಲ ನನಗೆ. ಆ್ಯಂಡ್ ತುಂಬ ಜನ ಕೇಳ್ತಿರೋದು ಬಂದು ಸೆಕೆ ಆಗುತ್ತಾ ಅಂತಂದು ಅಂತ. ಇವಾಗ ನಾನು ಈ ಮನೆಯಲ್ಲಿ ಏನು ಕೂತಿದ್ದೀನಿ, ಮನೆ ಒಳಗಡೆ ಇದ್ದೀನಿ.
ಆಚೆ ಬಂದು 35 ಡಿಗ್ರಿ ಟೆಂಪ್ರೇಚರ್ ಇದೆ, ಸಿಕ್ಕಾಪಟ್ಟೆನೇ ಬಿಸಿಲಿದೆ ಆಚೆ ಅಂತೂ. ಆ್ಯಂಡ್ ನಾನು ಇಲ್ಲಿ ಮನೆ ಒಳಗಡೆ ವಿತೌಟ್ ಫ್ಯಾನೇ ಕೂತಿದ್ದೀನಿ, ವಿತೌಟ್ ಎ ಸಿನೇನೇ ಇದ್ದೀನಿ. ಯಾಕಂದರೆ ತುಂಬ ಜನ ಮೆಸೇಜಸ್ ಹೇಳಿದ್ರೆ ಎ ಸಿ ಮತ್ತು ಫ್ಯಾನ್ ಇಲ್ದಲೇ ಇದ್ದರೆ ಈ ಮನೆ ಇರಲಿಕ್ಕಾಗಲ್ಲ, ಇನ್ಕ್ಯೂಬೇಟ್ರ್ ಥರ ಇರುತ್ತೆ ಹಾಗೆಲ್ಲ ಹೇಳಿದಿರ. ಮನೆ ಬಂದು ಬರೀ ಶೀಟಿನ ಮನೆ ಆಗಿದ್ರೆ ಡೆಫಿನೆಟ್ಲಿ ನೀವು ಹೇಳೋಗಳೋ ಥರ ಸಿಕ್ಕಾಪಟ್ಟೆನೇ ಸೆಕೆ ಇರುತ್ತೆ, ಮನೆ ಒಳಗಡೆ ಇರಲಿಕ್ಕಾಗೋದಿಲ್ಲ. ಅದನ್ನೆಲ್ಲ ನಾನು ಒಪ್ಕೊಳ್ತೀನಿ. ಯಾಕಂದರೆ ನಾವು ಮುಂಚೆ ಇದ್ದಿದ್ದು ಹಳೆ ಮನೆ ಬಂದು ಅರ್ಧ ಹಂಚಿತ್ತು, ಇನ್ನು ಅರ್ಧ ಬಂದು ಮುಂದೆಗಡೆ ಏನು ಪೋರ್ಷನ್ ಇತ್ತು ಅದು ಬಂದು ಸಿಮೆಂಟ್ ಶೀಟಿನ ಮನೆ ಇತ್ತು. ಸೊ ಸಿಮೆಂಟ್ ಶೀಟಿನ ಮನೆಗಳಲ್ಲಿ ಎಷ್ಟು ಕಾವಿರುತ್ತೆ ಅಂತ ನನಗೆ ಗೊತ್ತಿದೆ. ಸೊ ಹಾಗಾಗಿ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ತುಂಬಾ ಕೂಲಾಗಿದೆ. ಆ್ಯಂಡ್ ನಾರ್ಮಲಿ ನೀವೇನು RCC ಮನೆಯಲ್ಲಿ ಫೀಲ್ ಮಾಡ್ತೀರಾ ಅದಕ್ಕಿಂತ ಇನ್ನೊಂದು ಸ್ವಲ್ಪ ಜಾಸ್ತಿ ಬಿಸಿಲು ಅನ್ನಿಸ್ಬೋದು ಅಷ್ಟೇನೇ, ಅಂದರೆ ತುಂಬ ಕೂಲಾಗಿದೆ ಅಂತ ಅನ್ನೋದು. ಬಟ್ ನನಗೆ ನಾರ್ಮಲೇ ಇದೆ, ಅಂಥ ಏನು ಸೆಕೆ ಏನು ಫೀಲ್ ಅನ್ನಿಸ್ತಿಲ್ಲ ನನಗೆ. ಆ್ಯಂಡ್ ಕಿಟಕಿಗಳೆಲ್ಲ ದೊಡ್ಡದಾಗೆ ಕೊಡೋದ್ರಿಂದ ಗಾಳಿ ಚೆನ್ನಾಗೇ ಬರುತ್ತೆ. ಸೊ ಸಂಜೆ ಹೊತ್ತಾಗಲಿ ಬೆಳಿಗ್ಗೆ ಹೊತ್ತಾಗಲಿ ನೀವು ವಿಂಡೋ ಓಪನ್ ಮಾಡಿಕೊಂಡ್ರೆ ಮಸ್ಕಿಟೋ ನೆಟ್ ಇರೋದ್ರಿಂದ ಯಾವುದೇ ಥರ ಸೊಳ್ಳೆಗಳು ಬರಲ್ಲ. ಸೊ ಗಾಳಿ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ, ಅದರಲ್ಲಂತೂ ಯಾವುದೇ ಥರ ಇದಿಲ್ಲ. ಇನ್ನೂ ಅಕ್ಕಪಕ್ಕ ನಿಮಗೆ ಮರಗಳಿತ್ತು ಅಂತ ಹೇಳಿದ್ರೆ, ಇಲ್ಲ ಹೊಂಗೆ ಮರಗಳೇನಾದ್ರು ಇತ್ತಂದರೆ ಮಾತ್ರ ಇನ್ನೂ ಗಾಳಿ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಅಂಥ ಏನು ಸೆಕೆಯನ್ನು ಅನ್ನಿಸ್ತಾ ಇಲ್ಲ ನಮಗೆ. ಆ್ಯಂಡ್ ಇನ್ನೊಂದು ಬಂದು ಇದನ್ನು ಹೇಗೆ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರ್ತಾರೆ ಅಂದರೆ ನಾನು ಇಲ್ಲಿ ತೋರಿಸ್ತೀನಿ ನೋಡಿ. ಫಸ್ಟು ಮೊದಲಿಗೆ ಕಬ್ಬಿಣದ ಶೀಟಲ್ಲಿ ಔಟರ್ ಸೈಡ್ನ ಏನು ಮಾಡ್ಕೊಳ್ತಾರೆ, ಅದಾದಮೇಲೆ ಬಂದು ಗ್ಲಾಸ್ ವೂಲ್ ಅಂತೇಳಿ ಹೇಳ್ತಾರೆ. ನಾನು ಬಂದು ಮುಂಚೆ ವಿಡಿಯೋಗಳಲ್ಲಿ ಸ್ಪಾಂಜ್ ಅಂತ ಹೇಳಿದರೆ, ಬಟ್ ಆ್ಯಕ್ಚುಲಾಗಿ ಅದನ್ನು ಗ್ಲಾಸ್ ವೂಲ್ ಅಂತ ಹೇಳ್ತಾರಂತೆ. ಅದು ಬಂದು ಲೈಕ್ ಥರ್ಮಲ್ ಥರ ವರ್ಕ್ ಮಾಡುತ್ತೆ, ಹೀಟ್ ಏನಿರುತ್ತೆ ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡುತ್ತೆ. ಅದರದ್ದೇ ಮೇಯ್ನ್ ರೀಸನ್ ಅದೇನೇನೆ. ಅದಾದಮೇಲೆ ನಿಮಗೆ MDF ಶೀಟ್ಸ್ ಹಾಕೋದ್ರಿಂದ ತುಂಬಾ ಅಂದರೆ ಮೇಲ್ಗಡೆ ರೂಫಿಂಗಲ್ಲೂ ಅದೇ ಇರುತ್ತೆ ಮತ್ತು ಸೈಡ್ ಗೋಡೆಗಳಲ್ಲೂ ನಿಮಗೆ ಗ್ಲಾಸ್ ವೂಲು ಮತ್ತು MDF ಶೀಟ್ಸ್ ಇರೋದ್ರಿಂದ ಹೀಟು ತುಂಬಾ ಅವಾಯ್ಡ್ ಆಗುತ್ತೆ. ತುಂಬ ನಾರ್ಮಲ್ ಡೈರೆಕ್ಟ್ ಶೀಟಿನ ಮನೆಯಲ್ಲಿ ಏನಾಗುತ್ತೆ ಅಷ್ಟು ಹೀಟು ಇರೋದಿಲ್ಲ. ನಮ್ಮದು ಬಂದು ಬಾಗಿಲನ್ನು ನಾವು ಪೂರ್ವಕ್ಕೆ ಇಟ್ಟಿದ್ದೀವಿ. ಸೊ ಹಾಗಾಗಿ ಬೆಳಿಗ್ಗೆ 6 ಗಂಟೆಯಿಂದ ಟಿಲ್ 1 o'clockವರೆಗೂ ಮನೆ ಮುಂದೆ ಬಂದು ಸ್ವಲ್ಪ ಬಿಸಿಲು ಜಾಸ್ತಿ ಬೀಳ್ತಾ ಇದೆ. ಅದು ಒಂದು ರೀಸನಿಗಾಗಿ ನಾವು ಮುಂದೆಗಡೆ ಶೀಟ್ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀವಿ. ಅದರ್ವೈಸ್ ಬೇರೆ ಇನ್ನು ಯಾವುದೇ ಥರ ರೀಸನಿಗೂ ನಾವು ಇದನ್ನು ಸೆಕೆ ಆಗ್ತಾ ಇದೆ ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಯಾಕಂದರೆ ಮನೆ ಮುಂದೆ ಓಡಾಡೋದು ಕೂರ್ಲಿಕ್ಕೆ ಎಲ್ಲ ಇರೋದ್ರಿಂದ ಅಲ್ಲಿ ಸ್ವಲ್ಪ ಶೀಟ್ ಹಾಕಿದ್ರೆ ಇನ್ನೂ ಸ್ವಲ್ಪ ಕಂಫರ್ಟಬಲ್ ಆಗಿರ್ಬೋದು ಅನ್ನೋ ಕಾರಣಕ್ಕೋಸ್ಕರ ನಾನು ಶೀಟನ್ನು ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಂದು ಮೇಂಟೆನೆನ್ಸ್ ಬಂದು ಅವ್ರು ಹೇಳಿರೋ ಪ್ರಕಾರ 1 in 2 years ನೀವು ಔಟ್ಸೈಡಿಗೆ ಬಂದು ಪೇಂಟಿಂಗ್ ಮಾಡಿಸ್ಕೋಬೇಕು, ಲೈಕ್ ಸ್ಪ್ರೇ ಪೇಂಟಿಂಗು ಆ ಥರದ್ದು ಏನಾದ್ರು ಮಾಡಿಸ್ಕೋಬೇಕು ಅಂತ ಹೇಳಿದ್ದಾರೆ. ನಾನು ಅಂದ್ಕೊಳ್ತೀನಿ 2 years ಇಲ್ಲಾಂದ್ರೂ ಅಟ್ಲೀಸ್ಟ್ ಇಯರ್ಲಿ ಒನ್ಸ್ ಆದ್ರೂ ನೀವು ಔಟ್ಸೈಡ್ ಪೇಂಟ್ ಮಾಡಿಕೊಂಡ್ರೆ ಮೇಂಟೆನೆನ್ಸು ಇನ್ನೂ ನೀಟಾಗಿರುತ್ತೆ ಅಂತೇಳಿ ಅಂದ್ಕೊಳ್ತೀನಿ. ಯಾಕಂದರೆ ಮಳೆಗಾಲ, ಚಳಿಗಾಲ ಮತ್ತು ಇಬ್ಬನಿ ಬೀಳೋದು ಅದೆಲ್ಲ ಇರೋದ್ರಿಂದ ಬೆಟರ್ ಇಯರ್ಲಿ ಒನ್ಸ್ ಆದ್ರೂ ನೀವು ಪೇಂಟಿಂಗ್ ಮಾಡ್ಕೊಳ್ಳೋದ್ರಿಂದ ಅದು ಔಟ್ಸೈಡ್ ಮಾತ್ರ. ಒಳಗಡೆ ಬಂದು ನೀವೊಂದು ಕೊಲಿನೋ ಅಥವಾ ವೆಟ್ ಕ್ಲಾತಲ್ಲೋ ನೀವು ಆರಾಮಾಗಿ ಒರೆಸ್ಕೋಬೋದು. ಯಾಕಂದರೆ ಇದೆಲ್ಲದೂ ವಾಟರ್ ಪ್ರೂಫ್ ಇರೋದ್ರಿಂದ ಸೊ ನಿಮಗೆ ಒಳಗಡೆ ಏನು ಪೇಂಟ್ ಮಾಡಿಸೋ ಅವಶ್ಯಕತೆ ಇರೋದಿಲ್ಲ. ನಾರ್ಮಲ್ ಒಂದು ಕೊಲಿನಲ್ಲಿ ಇಲ್ಲ ಸೋಪ್ ವಾಟ್ರ್ ಕ್ಲಾತಲ್ಲಿ ನೀವು ಇದನ್ನು ಕ್ಲೀನ್ ಮಾಡ್ಕೋಬೋದು. ಔಟ್ಸೈಡ್ ಮಾತ್ರ ಮಾಡ್ಕೋಬೋದು. ಈಗ ಎಂಥದ್ದೇ ನೀವು RCC ಮನೆ ಇದ್ರೂ ಒಂದು 4-5 years ಆದಮೇಲೆ ಇಲ್ಲ ಅದಕ್ಕಾದರೂ ನೀವು ಪೇಂಟ್ ಮಾಡಲೇಬೇಕು. ಅದಕ್ಕೆ ನೀವು ಸಾವಿರಾರು ರೂಪಾಯಿ ಹೇಗಿದ್ರು ಖರ್ಚು ಮಾಡ್ತೀರಾ ಅಂದಮೇಲೆ ಇದಕ್ಕೂ ಸ್ವಲ್ಪ ಖರ್ಚು ಮಾಡ್ಕೊಳ್ಳೋದ್ರಿಂದ ಮೇಂಟೈನ್ ಆಗುತ್ತೆ ಚೆನ್ನಾಗಿ ಅಂತೇಳಿ. ಇನ್ನೊಂದು ಕಮೆಂಟ್ ಬಗ್ಗೆ ನಾನಿಲ್ಲಿ ಮೆನ್ಷನ್ ಮಾಡಲೇಬೇಕು. ಅವ್ರು ಹೇಳಿದರು ಈ ಮನೆ ಆ್ಯಕ್ಚುಲಿ ಶಂಕರ್ ನಾಗ್ ಅವ್ರ ಕನಸಿನ ಮನೆ ಆಗಿತ್ತಂತೆ. ಅಂದರೆ ಇರೋರು ಯಾರು ಕೂಡ ಬಡವರಾಗಿರಬಾರ್ದು, ಎಲ್ಲರ ಹತ್ರನೂ ಒಂದು ಸ್ವಂತ ಮನೆ ಇರಬೇಕು, ಸೊ ಕಮ್ಮಿ ರೇಟಲ್ಲಿ ಒಂದು ಒಳ್ಳೆ ಮನೆನ ಜನಗಳಿಗೆ ಕೊಡಬೇಕು ಅಂಥೇಳಿ ಈ ಥರ ಮನೆ ಇದೆ ಅಂತ ಹೇಳ್ಬಿಟ್ಟು ಈ 30 years ಬ್ಯಾಕೇನೇನೆ ಅವರು ಇದನ್ನು ಹೇಳಿದ್ರಂತೆ. ಆ್ಯಕ್ಚುಲಿ ಗೂಗಲ್ನಲ್ಲಿ ಚೆಕ್ ಮಾಡಿ ನೋಡಿದೆ ಏನು ಎತ್ತ ಅಂತಂದು ಅಂತ. ಸೊ ಹೌದು, ಇದು ಕೂಡ ಶಂಕರ್ ನಾಗ್ ಅವರ ಒಂದು ಕನಸಾಗಿತ್ತಂತೆ. ಆ್ಯಂಡ್ ಆ ಕನಸನ್ನ ಎಲ್ಲೋ ಒಂದು ಕಡೆ ನಾನೊಂದು ಸ್ವಲ್ಪನಾದರೂ ಫುಲ್ಫಿಲ್ ಮಾಡಿದ್ದೀನಿ ಅಂತೇಳಿ ನನಗೆ ತುಂಬಾ ಖುಷಿ ಇದೆ. ಯಾಕಂದರೆ ನನಗೆ ಶಂಕರ್ ನಾಗ್ ಅವರು ತುಂಬಾ ಇಷ್ಟ. ಚಿಕ್ಕದ್ರಲ್ಲೂ ಅವ್ರ ಮೂವೀಸ್ ಎಲ್ಲ ನೋಡಿರೋದ್ರಿಂದ ಅಟ್ಲೀಸ್ಟ್ ಅವ್ರು ಈಗೇನಾದ್ರು ಇದ್ದಿದ್ರೆ ಏನು ಹೇಳೋದು, ಅಟ್ಲೀಸ್ಟ್ ಏನೋ ಒಂದು ಡೆವಲಪ್ಮೆಂಟ್ ಆಗ್ತಿತ್ತು ಅನ್ನೋದೊಂದು ಅನಿಸುತ್ತೆ. ಯಾಕಂದರೆ ಅವ್ರ ಥಾಟು ಆವಾಗಲೇ ಅಷ್ಟಿತ್ತು ಅಂತಂದಾಗ ಮೆಟ್ರೋ ಬರಬೇಕು, ಈ ಥರದ್ದು ಬೇಕು ಅಂತೆಲ್ಲ ಅವ್ರ ಥಾಟ್ ಇತ್ತು ಅಂತ ಹೇಳಿದಾಗ, ಸೊ ಅವರೇನಾದರೂ ಇವಾಗ ನಿಜ ಇದ್ದಿದ್ರೆ ಅವ್ರ ಯೋಚನೆ ಇನ್ನೂ ಎಲ್ಲೋ ಯಾವುದೋ ಮಟ್ಟಕ್ಕೆ ಇರ್ತಿತ್ತು ಅನ್ನೋದು ಇದ್ದಿದ್ದರಿಂದ ಒಂದು ಸ್ವಲ್ಪ ಡೆವಲಪ್ಮೆಂಟ್ ಇನ್ನೂ ಜಾಸ್ತಿ ಚೆನ್ನಾಗಿ ಆಗಿರ್ತಿತ್ತು ಅಂತಂದೊಂದು ನಂಬಿಕೆ ಅಷ್ಟೇನೇನೆ. ಸೊ ಅವ್ರ ಆಸೆನ ಎಲ್ಲೋ ಒಂದು ಕಡೆ
ಪಿನ್ ಪಾಯಿಂಟ್ ಅಷ್ಟು ನಾನು ಫಿಲ್ ಮಾಡಿದ್ದೀನಿ ಅನ್ನೋದು ನನಗೊಂದು ಖುಷಿ ಇದೆ. ಅದನ್ನು ಅವ್ರು ಮೆನ್ಷನ್ ಮಾಡಿದ್ದಕ್ಕೆ ಅವ್ರು ಏನು ಕಮೆಂಟ್ ಮಾಡಿದ್ರು ಅವ್ರಿಗೆ ನಿಜವಾಗ್ಲೂ ಥ್ಯಾಂಕ್ ಯು ಹೇಳ್ತೀನಿ ನಾನು. ಆ್ಯಂಡ್ ಇನ್ನೊಂದು, ಮಳೆ ಬಂದಾಗ ಸೌಂಡ್ ಬರುತ್ತಾ ಅಂತ ಕೇಳಿದ್ದೀರಾ. ಅಫ್ಕೋರ್ಸ್ ಸ್ವಲ್ಪ ಸೌಂಡ್ ಬರ್ತಾ ಇದೆ, ಯಾಕಂದರೆ ಮಳೆಗಾಲ ಇನ್ನೂ ಶುರು ಆಗಿಲ್ಲ, ಈಗಿನ್ನೂ ಬೇಸಿಗೆನೇ ಇದೆ. ಸಿಂಟೆಕ್ಸಿಂದ ಏನು ನೀರು ಬೀಳತ್ತಲ್ವ, ಸ್ವಲ್ಪ ಲೈಟಾಗಿ ಸೌಂಡ್ ಬರುತ್ತೆ. ಬಟ್ ಅದೇ ಕಂಪ್ಯಾರಿಟಿವ್ಲಿ ಸ್ವಲ್ಪ ಕಮ್ಮಿ ಇದೆ. ಇನ್ನು ನಾರ್ಮಲ್ ಶೀಟ್ ಮೇಲೆ ಬೀಳೋದಕ್ಕೂ ಇದ್ರ ಮೇಲೆ ಬೀಳೋದಕ್ಕೂ ಒಂದು ಸ್ವಲ್ಪ ಡಿಫ್ರೆನ್ಸ್ ಕಮ್ಮಿ ಇದೆ ಅಂತ ಹೇಳ್ಬೋದು. ಮೇನ್ ಕ್ವೆಶನ್ನು ಕಮೆಂಟಲ್ಲಿ ಅಂತ ಹೇಳಿದ್ರೆ, ಆಚೆ ಕಡೆ ಎಲ್ಲ ಶೀಟ್ ಮನೆ ಆಗಿರೋದ್ರಿಂದ ಕರೆಂಟ್ ಹೊಡಿಯಲ್ವಾ, ಸೇಫ್ಟಿ ಇದೆಯಾ ಅಂತ ಕೇಳಿದರೆ, ಇದೊಂದು ವ್ಯಾಲಿಡ್ ಡೌಟನ್ನೇ ಇದು. ಹೌದು, ಇದು ಆಚೆ ಶೀಟ್ ಆಗಿರೋದ್ರಿಂದ ಕರೆಂಟ್ ಹೊಡಿಯೋ ಚಾನ್ಸಸ್ ಇರುತ್ತೆ ಅಂತ ಹೇಳಿಬಿಟ್ಟು ನಾವು ಅರ್ಥಿಂಗ್ ಕೊಡ್ಸ್ಕೊಂಡಿದ್ದೀವಿ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ಏನು ತಗಡಿನ ಶೀಟು ಮತ್ತು MDF ಶೀಟ್ ಮಧ್ಯದಲ್ಲಿ ಗ್ಲಾಸ್ ವೂಲ್ ಅಂತ ಏನೊಂದು ಐಟಮ್ ಹಾಕಿದಾರಲ್ಲ, ಅದು ಹೀಟ್ ಪ್ರೊಟೆಕ್ಷನ್ ಜೊತೆಗೆ ಫೈರ್ ಪ್ರೊಟೆಕ್ಷನ್ ಕೂಡ ಆಗಿರುತ್ತೆ. ಅದು ಫೈರ್ ರೆಸಿಸ್ಟೆನ್ಸ್ ಕೂಡ ಆಗಿರುತ್ತೆ. ಅದು ನೀವು ಬೇಕಾದ್ರೆ ಇದನ್ನು ಗೂಗಲಲ್ಲಿ ಕೂಡ ಸರ್ಚ್ ಮಾಡ್ಬೋದು. ಅದು ಬಂದು ಏನಾದರೂ ಇನ್ ಕೇಸ್ ಕರೆಂಟ್ಗೆ ಏನಾದರೂ ಇದಾಗತ್ತೆ ಅಂತ ಹೇಳಿದ್ರೆ ಅದು ಪ್ರೊಟೆಕ್ಟ್ ಮಾಡುತ್ತೆ ಅದು. ಆ್ಯಂಡ್ ನಾವು ಕೂಡ ಅರ್ಥಿಂಗ್ನ ಮಾಡಿಸ್ಕೊಂಡಿದ್ದೀವಿ. ಮತ್ತು ನಮ್ಮದು ಎಲೆಕ್ಟ್ರಿಕಲ್ ವರ್ಕ್ ಮಾಡಿದಾಗ ಇಲ್ಲಿ ಲೋಕಲ್ ಎಲೆಕ್ಟ್ರಿಷಿಯನ್ನ ಕರೆಸ್ಬಿಟ್ಟು ಕೆಲವೊಂದು ಕಡೆ ಇನ್ನೊಂದೆರಡು ಎಕ್ಸ್ಟ್ರಾ ಪಾಯಿಂಟ್ಸ್ಗಳನ್ನ ಮಾಡಿಸ್ಕೊಂಡ್ವಿ. ಆ್ಯಂಡ್ ಅವರು ಚೆಕ್ ಮಾಡಿರೋದ ಪ್ರಕಾರ ವೈರಿಂಗ್ ಎಲ್ಲ ಬಂದು ಒಳ್ಳೆ ಕ್ವಾಲಿಟಿನೇ ಹಾಕಿದ್ದಾರೆ. ಸೊ ನಮಗೆ ಯಾವುದೇ ಥರ ಕ್ವಾಲಿಟಿನಲ್ಲಿ ಏನು ಮೋಸ ಏನೂ ಆಗಿಲ್ಲ, ಒಳ್ಳೆ ಕ್ವಾಲಿಟಿನೇ ಹಾಕಿ ಯೂಸ್ ಮಾಡಿದ್ದಾರೆ. ಸೊ ಅದರಲ್ಲಿ ಚೆನ್ನಾಗಿದೆ ಅಂತ ಅನಿಸಿದೆ. ಆ್ಯಂಡ್ ಇನ್ನೊಂದು ಎಂತ ಹೇಳಿದ್ರೆ, ಯಾವುದೇ ಮನೆ ಆಗಲಿ ನಾವು ಮೇಂಟೈನ್ ಮಾಡಲೇಬೇಕು. ಈ ಮನೆಗೆ ಅವ್ರು ನಮಗೆ ಕೊಟ್ಟಿರೋ ಮ್ಯಾನುಫ್ಯಾಕ್ಚರರ್ ಬಂದು ಹೇಳಿರೋದು 20 to 30 years ನೀವು ಇಟ್ಕೊಂಡ್ರೆ ನೀಟಾಗಿ ಬರುತ್ತೆ ಅಂತ ಹೇಳಿದ್ದಾರೆ. ಅದ್ರ ಮೇಲೆ ನಮ್ಮ ಡಿಪೆಂಡ್, ನಾವು ಹೇಗೆ ಮಾಡ್ತೀವಿ ಮೇಂಟೆನೆನ್ಸ್ನ ಅನ್ನೋದು ಇದೆ ಅಂತ ಹೇಳಿದ್ದಾರೆ. ನಾನು ಹೇಳೋದು, ಯಾವುದೇ ಮನೆ ಆಗಿರಲಿ, RCC ಮನೆ ಆಗಿರಲಿ, ಹೆಂಚಿಂದಾಗಿರಲಿ, ಅಥವಾ ಶೀಟಿನ ಮನೆ ಆಗಿರಲಿ, ಕಂಟೈನರ್ ಹೌಸೇ ಆಗಿರಲಿ, ಯಾವುದನ್ನೇ ಆಗಲಿ ನಾವು ಮೇಂಟೈನ್ ಮಾಡೋದ್ರ ಮೇಲಿರುತ್ತೆ ಅಲ್ವಾ. ನೀವು ವರ್ಷಗಟ್ಟಲೆ ಹೇಗೆಗೋ ಬಿಟ್ಬಿಟ್ರೆ ಡೆಫಿನೆಟ್ಲಿ ಹಾಳಾಗೇ ಆಗುತ್ತೆ. ಸೊ ಈ ಮನೆನ ವರ್ಷಕ್ಕೊಂದ್ಸತಿನಾದರೂ ನಾವು ಮೇಂಟೈನ್ ಮಾಡಿದ್ರೆ ಅಟ್ಲೀಸ್ಟ್ ಸ್ವಲ್ಪ ವರ್ಷನಾದ್ರೂ ಇರ್ಬೋದು. ಎಲ್ಲೋ ಬಾಡಿಗೆ ಕಟ್ಕೊಂಡು ತಿಂಗಳ ಇರೋದಕ್ಕಿಂತ ನಮ್ಮದು ಸ್ವಂತ ಗೂಡಲ್ಲಿ ನಾವು ಕಂಫರ್ಟಬಲ್ ಆಗಿದ್ದೀವಿ ಅನ್ನೋ ನೆಮ್ಮದಿ ಇದ್ರೆ ಇದಿತ್ತಲ್ವ. ಸೊ ಅದು ನಾವು ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಅನ್ನೋಂಥದ್ದು ಮನಸ್ಸಿಗೆ ಆಟೋಮೆಟಿಕ್ಲಿ ಬಂದೇ ಬರುತ್ತೆ. ಸೊ ಮೇಂಟೈನ್ ಈಸ್ ಇಂಪಾರ್ಟೆಂಟ್. ಆಮೇಲೆ ಇನ್ನೊಬ್ಬರು ಕೆಲವೊಬ್ಬರು ಸಜೆಷನ್ಸಲ್ಲಿ ಏನು ಹೇಳಿದ್ದಾರೆ ಅಂದರೆ, ಕೆಳಗಡೆ ಏನು ಬೇಸ್ಮೆಂಟ್ ನಾವು ಮಾಡ್ಕೊಂಡಿದ್ದೀವಿ ಅಲ್ಲಿಗೆ ಬಂದು ನೆಟ್ಟೆಡ್ ಇನ್ ಒಂದು ಮೆಶ್ ಹಾಕ್ಕೊಂಡ್ಬಿಟ್ರೆ ಸೊ ಇಲಿಗಳ ಕಾಟ ಇರಲ್ಲ, ಇಲಿಗಳ ಕೆಳಗಡೆ ಪ್ಲೈವುಡ್ ಕಚ್ಚೋ ಚಾನ್ಸಸ್ ಕಮ್ಮಿ ಇದೆ. ಅದು ಒಂದು ಗುಡ್ ಸಜೆಷನ್ಸ್ ಅಂತ ಅನ್ನಿಸ್ತು ನನಗೆ. ಅಂತ ಹೇಳಿದ್ರೆ ಒಬ್ಬರು ಕೇಳಿದ್ದಾರೆ, ಒಬ್ಬರಲ್ಲ ತುಂಬ ಜನನೇ ಕೇಳಿದ್ದಾರೆ, ಈ ಮನೆ ಸೇಫ್ಟಿ ಇಲ್ಲ, ತುಂಬಾ ಕಳ್ಳರಿಗೆಲ್ಲ ಸಿಕ್ಕಾಪಟ್ಟೆ ಒಳ್ಳೇದಾಗತ್ತೆ ಅದು ಇದು ಅಂತ ಹೇಳಿದ್ದಾರೆ. ನಾನು ಅವ್ರುಗಳಿಗೆ ಕೇಳೋದು ಒಂದೇನೇ, ಹಾಗಾದರೆ ಲಕ್ಷಗಟ್ಟಲೆ ಖರ್ಚು ಮಾಡಿ, ಕೋಟಿಗಟ್ಟಲೆ ಖರ್ಚು ಮಾಡಿ ನೀವು RCC ಮನೆ ಆಗಲಿ ಅಥವಾ ಮೋಲ್ಡೆಡ್ ಮನೆಗಳಾಗಲಿ ಏನು ಕನ್ಸ್ಟ್ರಕ್ಷನ್ ಮಾಡಿರ್ತೀರ, ಆ ಮನೆಗಳಲ್ಲಿ ಕಳ್ತನ ಆಗೋದೇ ಇಲ್ವಾ ಯಾವತ್ತಿಗೂ? ಆ ಮನೆಗಳಲ್ಲಿ ಬೀಗ ಹೊಡೆದು ಅಥವಾ ಇನ್ನೊಂದು ಗೋಡೆ ಹೊಡೆದು ಎಲ್ಲ ಕಳ್ತನ ಮಾಡ್ತಾರಲ್ಲ, ಹಾಗಾದರೆ TV ನ್ಯೂಸ್ಗಳೆಲ್ಲ ಬರೋ ನ್ಯೂಸ್ಗಳೆಲ್ಲ ಹಾಗಾದರೆ ಅದೇನು ಅಂತ ನಂಗೆ ನಿಜ ಅರ್ಥ ಆಗ್ತಿಲ್ಲ. ಎಲ್ಲ ಮನೆಗಳಲ್ಲೂ ಕಳ್ತನ ಆಗತ್ತೆ, ಕಳ್ಳರು ಬರ್ತಾರೆ, ಆ ಥರ ಎಲ್ಲ ನಾವು ಎಲ್ಲದರಲ್ಲೂ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇತ್ತಂದರೆ, ಒಂದು ನಾವು ಮನೆನೂ ಕಟ್ಟಬಾರ್ದು ಅಥವಾ ಯಾವುದೇ ಥರ ಗೋಲ್ಡು ಏನೂ ತೊಗೊಂಡೇ ಹೋಗಬಾರ್ದು. ಯಾಕಂದರೆ ಕಳ್ಳರುಗಳು ಯಾವತ್ತಿದ್ರೂ ಮನೆನೂ ಹೊಡಿತಾರೆ, ಅಥವಾ ಒಂದು ಕತ್ತಲ್ಲಿ ಒಂದು ಚೈನ್ ಹಾಕ್ಕೊಂಡು ಹೋಗ್ತಿದ್ರು ಮನೆ ಮುಂದೆನೇ ಚೈನ್ ಸ್ನ್ಯಾಚಿಂಗ್ ಮಾಡ್ಕೊಂಡು ಹೋಗ್ತಾರೆ. ನೀವು ಎಲ್ಲಿ ಬೇರೆ ಕಡೆ ಎಲ್ಲೂ ಹೋಗೋದು ಬೇಡ, ಮನೆ ಮುಂದೆ ಇದ್ರೂ ಮಾಡ್ತಾರೆ. ಹಾಗಂತ ನಾವು ತೊಗೊಳ್ದಲ್ಲೇ ಇರ್ತೀವ? ಬೇಸಿಕ್ ಏನು ನೀಡ್ಸ್ ಇದೆ ಅದನ್ನು ನಾವು ತೊಗೊಳ್ಲೇಬೇಕು, ಮಾಡಲೇಬೇಕು ಅಲ್ವಾ. ಎಲ್ಲದರಲ್ಲೂ ನೆಗೆಟಿವ್ ಥಿಂಕ್ ಮಾಡೋ ಬದಲು ಅಟ್ಲೀಸ್ಟ್ ಸ್ವಲ್ಪನಾದರೂ ಪಾಸಿಟಿವ್ ಆಗಿ ಥಿಂಕ್ ಮಾಡೋದು ಒಳ್ಳೆಯದಲ್ವಾ. ಆ್ಯಂಡ್ ಮಾಡೋ ಒಂದೊಂದು ನೆಗೆಟಿವ್ ಕಮೆಂಟ್ಗಳು ಅಟ್ಲೀಸ್ಟ್ ಏನೋ ತೊಗೋಬೇಕು, ಏನೋ ಮಾಡಬೇಕು ಅಂತಿರೋರಿಗೆ ಅದು ಇನ್ನೂ ಒಂಥರ ಮೆಂಟಲಿ ಅವ್ರನ್ನ ಡಿಮೋಟಿವೇಟ್ ಆಗುತ್ತೆ ಅದು ಮೆಸೇಜ್ ನೋಡಿ ಅನ್ನೋಂಥದ್ದು. ಒಂದು ಸಿಂಪಲ್ ಒಂದು ಥಾಟ್ ಆದರೂ ಮೈಂಡಿಗೆ ಬರಬೇಕಲ್ವ. ಇನ್ನೊಬ್ರು ಯಾರೋ ಅಂತೂ ಮೆಸೇಜ್ ಮಾಡಿದರು, ಈ ಮನೇನ ಯಾರಾದರೂ ತೊಗೊಂಡೋಗ್ಬಿಟ್ರೆ ಎತ್ಕೊಂಡು ಹೋಗ್ಬಿಟ್ರೆ ಏನು ಮಾಡ್ತೀರಾ ಅಂತಂದು ಅಂಥೇಳಿ. ಅದು ನನಗೆ ನಗು ಬಂತೆ ಹೊರತು ಅದಕ್ಕೆ ನಾನು ರಿಪ್ಲೈ ಮಾಡಬೇಕು ಅಂತಲೂ ಅನಿಸ್ಲಿಲ್ಲ. ಯಾಕಂದರೆ ಕ್ರೇನಲ್ಲಿ ತಂದು ನಾವು ಖಾಲಿ ಮನೆ ಇಟ್ಟು ಮಾಡಿದಾಗಲೇ ಎಷ್ಟೊಂದು ವೆಯ್ಟ್ ಇತ್ತು, ಕ್ರೇನ್ ಹೇಗೆ ಎತ್ತಿಡ್ತು ಅನ್ನೋದು ನಾನು ಕಣ್ಣಾರೇನೆ ನೋಡಿದ್ದೀನಿ. ಆ್ಯಂಡ್ ಮನೆ ಒಳಗಡೆ ಫುಲ್ ಸಾಮಾನಿದ್ದು, ಆಮೇಲೆ ಮನೆ ಮೇಲೆ ಒಂದು ಸಿಂಟೆಕ್ಸು ಇಡಿಸಿ ಅಷ್ಟು ಈಸಿನ ಕ್ರೇನಲ್ಲಿ ಎತ್ಕೊಂಡು ಹೋಗೋದು ಮನೆನ ಕಳ್ಳರುಗಳು ಬಂದುಬಿಟ್ಟು ಅಂತ ಅನ್ನಿಸ್ತು. ಸೊ ಅದಕ್ಕೆ ಅಂಥ ಮೈಂಡ್ಸೆಟ್ ಇರೋರಿಗೆ ಏನು ಆನ್ಸರ್ ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಅದೊಂದು ಫನ್ನಿ ಕಮೆಂಟ್ ಅಂದ್ಕೊಂಡು ಬಿಟ್ಬಿಡ್ಬೇಕು ಅಷ್ಟೇನೇನೆ, ಬೇರೆ ಏನು ಜಾಸ್ತಿ ಎಲ್ಲ ಯೋಚನೆ ಮಾಡೋಕ್ಕೆ ಹೋಗಬಾರ್ದು. ಆ್ಯಂಡ್ ನನಗಿವಾಗ ಇದು ಮನೆ ಅವಶ್ಯಕತೆ ಇರೋದ್ರಿಂದ ನಾನು ಪರ್ಚೇಸ್ ಮಾಡಿದ್ದೀನಿ. ಆ್ಯಂಡ್ ಇನ್ನೊಂದೆಂತ ಹೇಳಿದ್ರೆ,
ತುಂಬ ಜನಕ್ಕೆ ಈ ಮನೆ ಇಷ್ಟ ಆಗಿ ಅವರಿಗೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ದೀರಂತೆ, ಬೇರೆ ಬೇರೆ ಊರುಗಳಿಂದ ಕಾಂಟ್ಯಾಕ್ಟ್ ಮಾಡಿದ್ದೀರಾ ಅಂತ ಅನ್ನಿಸ್ತು. ಅದನ್ನು ಕೇಳಿ ನಂಗೆ ತುಂಬಾ ಖುಷಿ ಆಯಿತು. ಯಾಕಂದರೆ ಅಟ್ಲೀಸ್ಟ್ ನನ್ನ ವೀಡಿಯೋಯಿಂದ ಸ್ವಲ್ಪ ಜನಕ್ಕಾದರೂ ಯೂಸ್ ಆಯ್ತಲ್ಲ ಅಂತ ಹೇಳಿ ಅದಕ್ಕೆ ನಿಮ್ಮೆಲ್ರಿಗೂ ಸಿಕ್ಕಾಪಟ್ಟೆ ಥ್ಯಾಂಕ್ ಯು ಹೇಳ್ತೀನಿ. ನೀವು ಕಳಿಸಿರುವಂಥ ಕಮೆಂಟ್ಗಳಿಗೆ ನನ್ನ ಕೈಯಲ್ಲಿ ಸಾಧ್ಯ ಆದಷ್ಟು ಮಟ್ಟಿಗೆ ನಾನು ವಿಡಿಯೋ ಮುಖಾಂತರ ಮತ್ತು ಮೆಸೇಜಲ್ಲಿ ರಿಪ್ಲೈನ ನಾನು ಮಾಡಿದ್ದೀನಿ, ಯಾವುದೂ ಮಿಸ್ ಮಾಡಿಲ್ಲ ಅಂದ್ಕೊಳ್ತೀನಿ. ಅಫ್ಕೋರ್ಸ್ ಸ್ವಲ್ಪ ಮೆಸೇಜಸ್ಗಳನ್ನ ನಾನು ರಿಪ್ಲೈ ಮಾಡಲಿಕ್ಕೆ ಹೋಗಲ್ಲ, ಯಾಕಂದರೆ ಕೆಲವೊಬ್ಬರು ಒಳ್ಳೆ ಸಜೆಷನ್ಸ್ ಕೊಟ್ಟಾಗ ಆ ಸಜೆಷನ್ಸ್ನ ತೊಗೊಬೋದು, ಪಾಸಿಟಿವ್ ಆಗಿ ರಿಪ್ಲೈ ಮಾಡಿದಾಗ ಅದಕ್ಕೂ ಕೂಡ ರಿಪ್ಲೈ ಮಾಡ್ಬೋದು. ಕೆಲವರು ಬೇಕು ಅಂತಲೇ ಟಾಂಟಿಂಗ್ ಮಾಡೋ ಥರ, ಕೆಲವರು ಬೇಕು ಅಂತಲೇ ನೆಗೆಟಿವ್ ಕಮೆಂಟು, ಕೆಲವೊಂದಂತೂ ಸಭ್ಯತೆ ಮೀರಿ ಮುಂದೆ ಹೋಗಿದೆ ಅಂತ ಅನ್ನಿಸ್ದಾಗ ಅಂಥ ಕಮೆಂಟ್ಗಳಿಗೆ ಸೈಲೆಂಟಾಗಿ ಅಷ್ಟೇ. ಸೊ ಅದಕ್ಕೂ ಮೀರಿ ನಾವೇನೋ ರೆಸ್ಪಾನ್ಸ್ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಸುಮ್ಮನೆ ಬೇಡದಲ್ಲೇ ಇರೋ ತಲೆನೋವು ಅಂತ ಹೇಳ್ಬಿಟ್ಟು ನಾನು ಪಾಡಿಗೆ ಅದು ನಾನು ಸೈಲೆಂಟ್ ಆಗಿದ್ದೀನಿ. ಆ್ಯಂಡ್ ನಾನು ಇವಾಗ ಕೊಟ್ಟಿರೋ ಎಲ್ಲ ಇನ್ಫಾರ್ಮೇಷನ್ಸು ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಏನಾದರೂ ಡೌಟ್ಸ್ ಇತ್ತು ಈ ಮನೆ ಬಗ್ಗೆ ಅಂತ ಕೇಳಿದ್ರೆ ಮ್ಯಾನುಫ್ಯಾಕ್ಚರರ್ ನಂಬರ್ನ ಕೂಡ ನಾನು ಹಾಕಿರ್ತೀನಿ, ಪ್ಲೀಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ಮನೆ ಬಗ್ಗೆ ನಾವು ತೊಗೊಂಡಿರೋದ್ರ ಬಗ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂದರೆ ಕಮೆಂಟಲ್ಲಿ ಮೆಸೇಜ್ ಮಾಡಿ, ನಾನು ಡೆಫಿನೆಟ್ಲಿ ಅದಕ್ಕೆ ರಿಪ್ಲೈನ ಮಾಡ್ತೀನಿ ನಾನು ನಿಮಗೆ. ಹೀಗೆ ನಾನು ಬೇರೆ ಎಲ್ಲ ವಿಡಿಯೋಸ್ಗಳಿಗೂ ಸಪೋರ್ಟ್ ಮಾಡಿ, ಆ್ಯಂಡ್ ನಿಮ್ಮ ಸಪೋರ್ಟಿಂದ ನಂಗೆ ತುಂಬಾ ಹೆಲ್ಪ್ ಆಗುತ್ತೆ. ಆ್ಯಂಡ್ ಲೈಕು ಶೇರು ಕಮೆಂಟನ್ನು ಮಾಡಿ, ಆ್ಯಂಡ್ ಪಕ್ಕದಲ್ಲಿ ಹೈಪ್ ಅಂತ ಹೇಳಿ ಒಂದು ಆಪ್ಷನ್ ಕೂಡ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ, ಅದು ಕೂಡ ನನಗೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಾನು ವೀಡಿಯೋಸ್ಗಳನ್ನ ನೋಡ್ತಾ ಇರೋರಿಗೆ ಹೀಗೆ ಸಪೋರ್ಟ್ ಮಾಡ್ತಾಯಿದ್ರಿ. ಥ್ಯಾಂಕ್ ಯು ಸೋ ಮಚ್. ಕೀಪ್ ವಾಚಿಂಗ್ ಮೈ ವೀಡಿಯೋಸ್.